ಕರಾವಳಿಯ ಮುರುಡೇಶ್ವರ ಕಡಲಲ್ಲಿ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋದ ವ್ಯಕ್ತಿ, ಪ್ರವಾಸಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬ ಅಲೆಗೆ ಕೊಚ್ಚಿ ಹೋಗಿದ್ದಾರೆ. ಶಿವಮೊಗ್ಗದ ದೇವೇಂದ್ರಪ್ಪ 45 ವರ್ಷದ ಮೃತ ದುರ್ದೈವಿ. ಮುರುಡೇಶ್ವರ ಕಡಲಲ್ಲಿ, ಕರಾವಳಿಯ ಕಡಲದು ಅಲೆಗಳ ಅಬ್ಬರಕ್ಕೆ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿದ್ದಾರೆ. ಪ್ರವಾಸಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬ ಅಲೆಗೆ ಕೊಚ್ಚಿ ಹೋಗಿದ್ದಾರೆ. ಶಿವಮೊಗ್ಗ ಮೂಲದ ದೇವೇಂದ್ರಪ್ಪ 45 ವರ್ಷದ ಮೃತ ದುರ್ದೈವಿ ಸಮುದ್ರದಲ್ಲಿ ಸ್ನಾನಕ್ಕೆ ಇಳಿದಾಗ ಅಲೆಗಳ ಹೊಡೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಸ್ನೇಹಿತನೊಂದಿಗೆ ಶಿವಮೊಗ್ಗದಿಂದ ಪ್ರವಾಸಕ್ಕೆ ಬಂದಿದ್ದ ದೇವೇಂದ್ರಪ್ಪ ಕರಾವಳಿ ಕಡಲಿನ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮುರುಡೇಶ್ವರ ಕಡಲಲ್ಲಿ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋದ ವ್ಯಕ್ತಿ ನಿಜಕ್ಕೂ ಕೂಡ ಅತ್ಯಂತ ಖೇದಕರವಾದಂತಹ ವಿಚಾರ. ಪ್ರವಾಸಕ್ಕೆ ಹೋಗುವಂತಹ ಪ್ರವಾಸಿಗರು ಕರಾವಳಿ ಭಾಗದ ಸಾಕಷ್ಟು ಸಮುದ್ರದ ತಟದಲ್ಲಿ ನಿಂತುಕೊಂಡು ಸಮುದ್ರದ ಸೌಂದರ್ಯವನ್ನ ಸವಿಯಬೇಕು, ಅನುಭವಿಸಬೇಕೇ ಹೊರತಾಗಿ ಸಮುದ್ರದಂತಹ ವಿಶಾಲವಾದ ಕಡಲಿನ ಆಳವನ್ನು ಗಮನಿಸೋದಕ್ಕೆ ಹೋಗಬಾರದು. ಅಲ್ಲಿ ಬೋರ್ಡನ್ನು ಹಾಕಲಾಗಿರುತ್ತೆ. ಉಳ್ಳಾಳ ಬೀಚ್ ಆಗಿರಲಿ, ಸೋಮೇಶ್ವರ ಬೀಚ್ ಆಗಿರಲಿ, ಇದೇ ಮುರುಡೇಶ್ವರ ಬೀಚ್ ಆಗಿರಲಿ, ಮಲ್ಪೆ, ಪಣಂಬೂರು, ಹೀಗೆ ಸಾಕಷ್ಟು ಸಮುದ್ರ ತಟದಲ್ಲಿ ಬೋರ್ಡ್ ಹಾಕಲಾಗಿರುತ್ತೆ. ಸಾಕಷ್ಟು ಜನ ಒಂದು ಕುತೂಹಲಕ್ಕಾಗಿ ಅಲ್ಲಿ ಹೇಳ್ತಿರ್ತಾರೆ, ಅಲ್ಲಿ ರಕ್ಷಕರು ಇರ್ತಾರೆ, ಹೇಳ್ತಿರ್ತಾರೆ ಬನ್ನಿ, ಆದರೂ ಕೂಡ ಒಂದು ಕುತೂಹಲ. ಸಮುದ್ರ ಎನ್ನುವಂತಹ ವಿಶಾಲವಾದಂತಹ ಪ್ರಪಂಚ ಯಾವ ರೂಪ ಬೇಕಾದರೂ ತಾಳುತ್ತದು. ಸೊ ಅವರು ಅದನ್ನು ಗಮನಿಸೋದಕ್ಕೆ ಹೋಗಿದ್ದಾರೆ. ಅಬ್ಬರದ ಅಲೆ ಇತ್ತು, ಆ ಅಲೆ ಕೊಚ್ಕೊಂಡು ಹೋಗಿದ್ದಾರೆ. ಈಗ ಆ ಕುಟುಂಬಕ್ಕೆ ಯಾರು ಹೊಣೆ? ನಮ್ಮ ಮೋಜಿಗೆ, ನಮ್ಮ ಮಸ್ತಿಗೆ ಸಮುದ್ರಕ್ಕೆ ಇಳಿಯೋ ಪ್ರಯತ್ನ ಮಾಡ್ತೀವಿ. ನಮ್ಮನ್ನೇ ಡಿಪೆಂಡ್ ಆಗಿರುವಂಥ ನಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ತಂದೆ ತಾಯಿ ಯಾರು ಉತ್ತರ ಕೊಡ್ತಾರೆ? ಕೈಯಲ್ಲೊಂದು ಮೊಬೈಲ್ ಫೋನ್ ಇದ್ರೆ ಪ್ರಪಂಚವನ್ನೇ ಮರಿತೀವಿ ನಾವು. ಅದರ ಫ್ರಂಟ್ ಟು ಬ್ಯಾಕು ಕ್ಯಾಮ್ಗಳನ್ನು ಆನ್ ಮಾಡ್ಕೊಳ್ಳೋದು, ನಾವು ಆಡುವ ಆಟಗಳನ್ನು ಅದು ಕ್ಯಾಪ್ಚರ್ ಮಾಡುವಂತೆ ನೋಡಿಕೊಳ್ಳೋದು. ಆ ಹುಚ್ಚಾಟದಲ್ಲಿ ಸಿಗೋದೇನು? ಅದರರ್ಥ ಇವರು ಹುಚ್ಚಾಟ ಮೆರೆದಿದ್ದಾರೆ ಅಂತಲ್ಲ. ಸಮುದ್ರವನ್ನು ನೋಡೋದಕ್ಕೆ ಹೋದವರು ಅನೇಕ ಜನ ಇದೇ ತರಹದ ದುರಂತವಾದಂಥ ಅಂತ್ಯವನ್ನು ಕಾಣುತ್ತಾರೆ. ಸಮುದ್ರಕ್ಕೆ ಇಳಿಯುವಂಥ ಹಠ ಯಾಕೆ? ಸಮುದ್ರದ ಸೌಂದರ್ಯವನ್ನು ಆನಂದಿಸಬೇಕು, ಸಮುದ್ರದ ಆ ಒಂದು ಬ್ಯೂಟಿಯನ್ನು ನೀವು ನೋಡಿ ಕಣ್ತುಂಬ್ಕೋಬೇಕು. ಸಮುದ್ರಕ್ಕೆ ಇಳಿಯುವಂತಹ ಒಂದು ಸಾಹಸವನ್ನು ಮಾಡಿಕೊಡ್ದು ನಿಮ್ಮನ್ನೇ ಡಿಪೆಂಡ್ ಆದಂತಹ, ನಿಮ್ಮನ್ನೇ ನಂಬಿಕೊಂಡಂತಹ ಕುಟುಂಬಕ್ಕೆ ಉತ್ತರ ಹೇಳೋರು ಯಾರು? ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುರುಡೇಶ್ವರದ ಕಡಲಿನ ಅಲೆಗಳ ಅಬ್ಬರವನ್ನು ಗಮನಿಸಿಯೂ ಕೂಡ ಸಮುದ್ರಕ್ಕೆ ಇಳಿಯೋ ಪ್ರಯತ್ನ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಅಲೆಗೆ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಶಿವಮೊಗ್ಗ ಮೂಲದ ವ್ಯಕ್ತಿ ಎಂದು ಗುರುತಿಸಲಾಗಿದ್ದು, ದೇವೇಂದ್ರಪ್ಪ 45 ವರ್ಷದ ಮೃತ ದುರ್ದೈವಿ ಸಮುದ್ರದಲ್ಲಿ ಸ್ನಾನಕ್ಕೆ ಇಳಿದಾಗ ಅಲೆಗಳ ಹೊಡೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಸ್ನೇಹಿತರೊಂದಿಗೆ ಶಿವಮೊಗ್ಗದಿಂದ ಪ್ರವಾಸಕ್ಕೆ ಬಂದಿದ್ದಂತಹ ದೇವೇಂದ್ರಪ್ಪ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.